ಹೇ ದೇರ್, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ನಾವಿವತ್ತು ಅಮ್ಮನ ಗಿಡಗಳಿಗೆ ಹಾಗೆ ಅಪ್ಪಾಜಿ ಅಮ್ಮಂಗೆ ಎಲ್ಲ ಬಾಯ್ ಹೇಳಿ ಬೆಂಗಳೂರು ಕಡೆ ಪಯಣ ಶುರು ಮಾಡಿದಾಯಿತು. ಊರಿಂದ ಬರುವಾಗ ತುಂಬಾ ಲಗೇಜ್ ಇರುತ್ತೆ, ಯಾಕಂದರೆ ಹಪ್ಪಳ, ಚಿಪ್ಸು, ಬೆಲ್ಲ, ತುಪ್ಪ, ಉಪ್ಪಿನಕಾಯಿ ಅದು ಇದು ಅಂತ ಅಮ್ಮ ಕೊಟ್ಟು ಕಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟ್ವಿ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಅನ್ನೋದಕ್ಕೆ ರೀಸನ್ ಅಂದರೆ ಬೆಳಿಗ್ಗೆ ಅಷ್ಟೇ ಫ್ಯಾಕ್ಟ್ರಿ ಪೂಜೆ ಮುಗಿಸ್ಕೊಂಡು ನಾವು ಊಟ ಮುಗಿಸ್ಕೊಂಡು ಹಾಗೆ ಹೊರಟಿದ್ದು. ನಾವು ಯೂಶ್ವಲಿ ಯಲ್ಲಾಪುರದಿಂದ ಬೆಂಗಳೂರಿಗೆ ಹೋಗುವಾಗ ಹುಬ್ಳಿ ರೋಡೇ ತೊಗೊಳ್ಳೋದು, ಯಾಕಂದರೆ ಇರೋದ್ರಲ್ಲಿ ಬೆಟರ್. ಬಿಕಾಸ್ 1 ಅವರ್ ಟ್ರಾವೆಲ್ ಮಾಡಿಬಿಟ್ರೆ ನಮಗೆ ಪುಣೆ ಹೈವೇ ಸಿಗುತ್ತೆ. ಸೊ ಹಾಗಾಗಿ ನಾವು ಯೂಶ್ವಲಿ ಅದೇ ರೋಡಲ್ಲಿ ಹೋಗೋದು. ಸೊ ಅಲ್ಲೇ ಕಿರ್ವತ್ತಿ ಅಂತ ಒಂದು ಊರು ಸಿಗುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ತುಂಬ ಹುಣಸೆ ಕಾಯಿಗಳು ಕಾಣಿಸ್ತಾ ಇತ್ತು. ನಾವು ಹುಣಸೆ ಬೆಟ್ಟೆ ಅಂತೀವಿ ಅದಕ್ಕೆ. ಸೊ ಅದನ್ನೆಲ್ಲ ಕಿತ್ಕೊಂಡು ಹಾಗೆ ಸ್ವಲ್ಪ ತಿಂದ್ಕೊಂಡು ಹಾಗೆ ಮತ್ತೆ ಮುಂದೆ ದಾರಿ ಹಿಡ್ದಿದ್ದಾಯಿತು. ಸೊ ಹೋಗ್ತಾ ಸ್ವಲ್ಪ ಮೋಡ ಇತ್ತು, ಹಾಗೆ ಮಳೆನೂ ಶುರುವಾಯಿತು. ಅಷ್ಟರಲ್ಲೇ ತುಂಬ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು, ರೋಡು ಕಾಣಿಸ್ದೇ ಇರೋಷ್ಟು. ಬಟ್ ನಮಗೆ ಚಿಕ್ಕದಾಗಿ ಕ್ರೇವಿಂಗ್ ಸ್ಟಾರ್ಟ್ ಆಯಿತು, ಏನಾದರೂ ಬಿಸಿ ಬಿಸಿಯಾಗಿ ತಿನ್ಕೊಂಡು ಹೋಗೋಣ ಅಂತ. ಸೊ ಹಾಗಾಗಿ ಅಲ್ಲಿ ಹೈವೇಲೇ ಒಂದು ಚಿಕ್ಕದಾಗಿ ಒಂದು ಹೋಟೆಲ್ ಕಾಣಿಸ್ತು. ಅಲ್ಲಿ ಗೋಬಿ ಮತ್ತು ಆನಿಯನ್ ಪಕೋಡ ತೊಗೊಂಡಿದ್ವಿ. ಹಾಗೆ ಮೋಮೋ ಏನಂದ, ದಾವಣಗೆರೆ ರೋಡಲ್ಲಿ ಹೋಗ್ತೀವಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣವಾ ಅಂತ ಅಂದ. ನನಗೆ ತಿನ್ನೋದು ಅಂದರೆ ಏನಾದರೂ ಓಕೆ ಅಂತಲೇ ಇರುತ್ತೆ. ಸೊ ಹಾಗಾಗಿ ನಾನು ಎಸ್ ಅಂತ ಅಂದೆ. ಈ ಸತಿ ನಮ್ಮ ಜೊತೆ ನಮ್ಮ ತಂಗಿನೂ ಇದ್ಲು, ಹಾಗಾಗಿ ಬೆಣ್ಣೆ ದೋಸೆ ನಾನು ಟ್ರೈ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹಾಗೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಬಟ್ ನನಗೆ ಅದು ಗೊತ್ತಿರಲಿಲ್ಲ, ಒಂದು ಪ್ಲೇಟಲ್ಲಿ 2 ದೋಸೆ ಕೊಡ್ತಾರೆ ಅಂತ. ತುಂಬಾ ಹೆವಿ ಆಗಿಬಿಡ್ತು, ಯಾಕಂದರೆ ಗೋಬಿ ಮತ್ತು ನಾವು ಪಕೋಡ ತಿಂದಿದ್ವಿ ಜಸ್ಟು. ಸೊ ಇದು ತುಂಬಾ ಹೆವಿ ಆಗಿಬಿಡ್ತು. ಹಾಗಾಗಿ ಒಂದು ಪಾನು, ಹಾಗೆ ಈ ಸಾಜನ್ ಯಾರ್ಯಾರಿಗೆ ಗೊತ್ತು, ನಾನು ಟ್ರಾವೆಲಿಂಗ್ ಟೈಮಲ್ಲಿ ನನಗೆ ತುಂಬ ನಾಷಸ್ ಫೀಲ್ ಆಗುತ್ತಲ್ಲ, ಆ ಟೈಮಲ್ಲಿ ಅಪ್ಪ ಬಸ್ಸಲ್ಲಿ ಹೋಗುವಾಗ ಇದನ್ನು ತಂದು ಕೊಡ್ತಿದ್ರು, ಸಾಜನ್ ಸುಪಾರಿ. ಸೊ ಅದು ಒಂಥರ ನೆನಪಾಯಿತು. ಸೊ ಹಾಗಾಗಿ ಮೋಮೋ ಹತ್ರ ತೆಗೆಸ್ಕೊಡು ಅಂತ ಅಂದೆ, ತೆಗೆಸ್ಕೊಟ್ಟ. ಹಾಗೆ ನಾವು ದಾವಣಗೆರೆಯಿಂದ ಹೊರಟಿದ್ದಾಯಿತು. ಮೋಮೋ ನನಗೆ ಸುಸ್ತಾಗ್ತಾ ಇದೆ, ನೀನು ಡ್ರೈವ್ ಮಾಡ್ತೀಯಾ ಅಂತ ಅಂದ. ನಾನು ಓಕೆ ಅಂತ ಅಂದೆ, ಬಿಕಾಸ್ ತುಂಬ ಟ್ರಾವೆಲಿಂಗ್ ಆಯಿತು ಅವನಿಗೂ. ಯಾಕಂದರೆ ನಾವು ಬೆಂಗಳೂರಿಂದ ಮಂಗಳೂರಿಗೆ ಹೋಗಿ, ಅಲ್ಲಿಂದ ಕುಮಟಾ ಹೋಗಿ, ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು, ಅಲ್ಲಿಂದ ಯಲ್ಲಾಪುರ ಬಂದು, ಹಾಗೆ ಅಲ್ಲಿಂದ ಮತ್ತೆ ಬೆಂಗಳೂರು ಟ್ರಾವೆಲ್. ಸೊ ಹಾಗಾಗಿ ಬಟ್ ದೋಸೆ ಎಲ್ಲ ತಿಂದಾದ್ಮೇಲೆ ಎಲ್ರಿಗೂ ತುಂಬಾ ನಿದ್ದೆ ಬರ್ತಾಯಿತ್ತು. ಹಾಗಾಗಿ ಅಲ್ಲೇ ಪಾಕಶಾಲದಲ್ಲಿ ಸ್ಟಾಪ್ ಕೊಟ್ಟು ಒಂದು ಕಾಫಿ ಕುಡ್ಕೊಂಡು ಹೊರಟಿದ್ದಾಯಿತು. ಮನೆ ರೀಚ್ ಆಗೋದ್ರಲ್ಲಿ ಆಲ್ಮೋಸ್ಟ್ 11 ಆಗಿತ್ತು. ನಾನು ಅಲ್ಪ ಸ್ವಲ್ಪ ಅನ್ಪ್ಯಾಕ್ ಮಾಡಿ ಹಾಗೆ ಮಲ್ಕೊಂಡೆ. ಸೊ ಈ ಮಿನಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.